ಅಪ್ಪು ಸರ್ ಅವರ ಪುಣ್ಯಭೂಮಿಯಲ್ಲಿ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಎಂಬ ಬ್ಯಾನರ್ನ ಅಡಿಯಲ್ಲಿ ಮೂಡಿಬರುತ್ತಿರುವ ಅಪ್ಪ ಅಮ್ಮ ಅಪ್ಪು ಎಂಬ ಚಿತ್ರದ ಗೀತೆಯನ್ನ ಗ್ರಾವಿಟಿ ಆಡಿಯೋ ಅಂಡ್ ಫಿಲ್ಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಶಾಂತ್ ಚಕ್ರವರ್ತಿ ಮತ್ತು ವಿಟ್ ಸೂರ್ಯ ಮತ್ತು ಮಾರುತಿ ಅವರ ನೇತೃತ್ವದ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದು, ದಯಮಾಡಿ ಇದನ್ನ ಎಲ್ಲರೂ ನೋಡಿ ಸಹಕರಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದರ ಮುಖಾಂತರ ಸಿನಿಮಾ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಎಂದು ಮಾತನಾಡಿದ್ದಾರೆ. ಇವಾಗ ಬರ್ತಿರ್ಬೇಕಾದ್ರೆ ಯಾರೋ ಹೇಳಿದ್ರು, ಸೊ ಅಪ್ಪು ಸಮಾಧಿ ಹತ್ರನ ಅಂತೇಳಿ ಯಾರು ಆ ಪದನ ಯೂಸ್ ಮಾಡಬೇಡಿ. ಇಲ್ಲ, ಅಪ್ಪು ಪುಣ್ಯಭೂಮಿ ಅಂತ ನಾವು ಕರಿತೀವಿ. ಸೊ ಎಲ್ಲರೂ ನೀವು ಆ ವ್ಯಕ್ತಿಗೆ ನಾವು ಹೆಂಗೆ ದೇವರಿಗೆ ಹೋಲಿಸಿದೀವಿ, ಸೊ ಆ ವ್ಯಕ್ತಿ ಸೂರ್ಯ ಚಂದ್ರ ಇರೋವರೆಗೂ ಅದೇ ಸ್ಥಾನದಲ್ಲಿ ಇರ್ತಾರೆ. ಸೊ ಯಾರು ಅಪ್ಪು ಸಮಾಧಿ, ಅಪ್ಪು ಸ್ಮಾರಕ ಓಕೆ, ಬಟ್ ಅಪ್ಪು ಪುಣ್ಯಭೂಮಿ ಅಂತ ಪದ ಬಳಕೆ ಮಾಡಿದ್ರೆ ಚೆನ್ನಾಗಿ. ಅಪ್ಪು ದೇವಸ್ಥಾನ ಅಂತ ಕರೀತಾರೆ. ಒಳ್ಳೆದಾಗಿ ಅದಕ್ಕೆ ಬಂದ್ಬಿಟ್ಟು ಕಾಲಿಗೆ ಬಿದ್ದು ಬಂದ ಹಾಗೆ ಒಳ್ಳೆದಾಗಿ. ಭಗವಂತ ಭಕ್ತರನ್ನು ಬಿಟ್ಟು ಹೊರಟೆ ಬುಟ್ಟ, ಅಭಿಮಾನಿಗಳ ಮನಸ್ಸಲ್ಲಿ ನೀ ಶಾಶ್ವತ, ಎಲ್ಲರ ಮನೆ ಮನೆಯಲ್ಲಿ ದೇವರಾದ ಪುನೀತ. ಇದು ಬರೀ ಅಪ್ಪು ಅಭಿಮಾನಿಗಳಿಗಲ್ಲ, ಅಪ್ಪು ಯಾರಿಗೂ ಒಬ್ಬರಿಗೆ ಬರೀ ಅಪ್ಪು ಅಭಿಮಾನಿಗಳಿಗೆ ಅಪ್ಪು ಅವ್ರ ಅಭಿಮಾನಿ ಅಲ್ಲ. ನಾವೆಲ್ಲರೂ ಅವ್ರಿಗೆ ಇಡೀ ಕರ್ನಾಟಕ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ. ಒಂದು ಕರ್ನಾಟಕ ರತ್ನ ಇದು. ಈ ಕರ್ನಾಟಕದ ರತ್ನ ಹೆಸರಲ್ಲಿ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಫಿಲಮ್ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲರೂ ಆಶೀರ್ವಾದ ಮಾಡಿ. ಅವ್ರಿಗೆ ಏನೇ ಒಂದು ಫೈನಾನ್ಷಿಯಲ್ ಸಹಾಯ ಇದ್ದರೂ ಅವ್ರದ್ದೊಂದು ಸ್ಕ್ಯಾನರ್ ಇರುತ್ತೆ, ಫೋನ್ಪೇ ಗೂಗಲ್ ಪೇ ನಂಬರ್ ಇರುತ್ತೆ. ಎಲ್ಲರೂ ದಯವಿಟ್ಟು ಕೈಲಾದಷ್ಟು ಸಹಾಯ ಮಾಡಿ ಒಂದು ನಮ್ಮ ವಿಜಯ್ಗೆ ಎಲ್ಲರೂ ಆಶೀರ್ವಾದಿಸ್ಬೇಕು. ಮುಂದೆ ಇದೇ ರೀತಿ ಒಂದು ಫಿಲಮ್ ಬಿಡುಗಡೆ ಮಾಡಕ್ಕೆ ನಾವು ಬರಬೇಕು. ಎಲ್ಲಿಂದ ಬಂದೆ ಏತಕ್ಕೆ ಬಂದೆ, ಅರ್ಧದಲ್ಲಿ ಕೈ ಕೊಟ್ಟು ನೀ ಯಾಕೆ ಹೋದೆ, ಎಲ್ಲರ ಮನದಲ್ಲಿ ದೇವರು ನೀನಾದೆ, ಭೂಮಿಗೆ ಬಂದ ಭಗವಂತ. ವಿಜಯ್ ಅಂತ, ಮೈಸೂರು ವಿಜಯ್. ಸಿನಿಮಾ ಹೆಸರು ಸಖತ್ತಾಗಿದೆ, ಅಪ್ಪ ಅಮ್ಮ ಅಪ್ಪು. ಕರ್ನಾಟಕದ ಜನತೆಯ ಮಡಿಲಿಗೆ ಹಾಕ್ಬೇಕು ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಇವತ್ತು ಫಸ್ಟ್ ಸಾಂಗು ಓಪನ್ ಆಗ್ತಾ ಇದೆ. ಆ ಸಾಂಗ್ ನೇಮು ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಮೈಸೂರು ವಿಜಯರು ಇದ್ದಾರೆ, ನೀವೆಲ್ಲ ನೋಡಿರ್ತೀರಾ. ನಮ್ಮ ಆತ್ಮೀಯ ಸ್ನೇಹಿತ ವಿಟ್ಟು ಸೂರ್ಯರು ಇದ್ದಾರೆ, ಹಾಗೆ ನಮ್ಮ ಆತ್ಮೀಯ ಸ್ನೇಹಿತ ಅಪ್ಪು ವಿನಯ್ ಅವರಿದ್ದಾರೆ. ಇವತ್ತು ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ. ಆ ಹಾಡ್ನ ಕೇಳ್ದೆ ಒಂದ್ 2-3 ಲೈನ್ಸ್ ಮೈ ಜುಮ್ ಅಂತು, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವನ ಬಾಯಲ್ಲೇ ಒಂದು 2-3 ಲೈನ್ಸ್ ಹೇಳಿಸ್ತೀನಿ, ಹೆಂಗಿದೆ ಕೇಳ್ರಿ. ಭೂಮಿಗೆ ಬಂದ ಭಗವಂತ ಭಕ್ತರನ್ನು ಬಿಟ್ಟು ಹೊರಟೆ ಬುಟ್ಟ, ಅಭಿಮಾನಿಗಳ ಮನಸ್ಸಲ್ಲಿ ನೀ ಶಾಶ್ವತ, ಎಲ್ಲರ ಮನೆ ಮನೆಯಲ್ಲಿ ದೇವರಾದ ಪುನೀತ, ಎಲ್ಲಿಂದ ಬಂದೆ ಏತಕ್ಕೆ ಬಂದೆ, ಅರ್ಧದಲ್ಲಿ ಕೈ ಕೊಟ್ಟು ನೀ ಯಾಕೆ ಹೋದೆ. ಸಾಕು, ಥ್ಯಾಂಕ್ ಯು. ಬಟ್ ನಾನು ಹೇಳೋದು ಇಷ್ಟೇ, ಹೊಸಬ್ರಿಗೆ ಒಂದು ಅವಕಾಶ ಕೊಡೋಣ. ಚಾನಲ್ ನೇಮೇನು? ಗ್ರಾವಿಟಿ ಆಡಿಯೋ ಅಂಡ್ ಫಿಲ್ಮ್ಸ್. ಓಕೆ, ತೋರ್ಸು. ಯೂಟ್ಯೂಬ್ ಚಾನಲ್ ಅಲ್ಲಿ ಗ್ರಾವಿಟಿ ಆಡಿಯೋ ಅಂಡ್ ಫಿಲ್ಮ್ಸ್ ಅಂತ, ಅಲ್ಲಿಗೆ ಹೋದ್ರೆ ಇವತ್ತ ಒಂದು ಆ ಸಾಂಗ್ ನ ನೀವು ಸಂಪೂರ್ಣವಾಗಿ ಕೇಳ್ಬೋದು. ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ, ಎಲ್ಲರೂ ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಎಲ್ಲಾ ಕಡೆ ಅದನ್ನ ಹಾಕೊಳ್ಳಿ. ಯಾಕಂದ್ರೆ ಒಬ್ಬ ಬಡ ಆರ್ಟಿಸ್ಟ್ ಏನೋ ಒಂದು ಮಾಡಕ್ ಹೊರಟಿದ್ದಾನೆ, ಒಂದು ಒಳ್ಳೇದಾಗ್ಲಿ.